ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ಕೂಡ ತೋರಲಿರುವಂಥದ್ದು. ಸದ್ಯ ನಾನೀಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನ ತುಂಬ ವಿವಿಧ ಬಣ್ಣ ಬಣ್ಣದ ಹೂವುಗಳಿಂದ ಈಗಾಗಲೇ ಕೂಡ ಸಿಂಗಾರಗೊಂಡಿರುವಂಥದ್ದು. ಈ ಒಂದು ಮೆಟ್ರೋ ಸ್ಟೇಷನು ಮಧುವಣಗಿತ್ತಿಯಂತೆ ಈಗಾಗಲೇ ಕಂಗೊಳಿಸ್ತಾ ಇರುವಂಥದ್ದು. ಇದೇ ಒಂದು ಮಾರ್ಗವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರ್ತಾರೆ. ನರೇಂದ್ರ ಮೋದಿಯವರು 11:50ರಿಂದ 12:50 ಒಳಗಾಗಿ ಈ ಒಂದು ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ಕೂಡ ತೋರಲಿದ್ದಾರೆ. ಇಲ್ಲಿಂದ ಇನ್ಫೋಸಿಸ್ ಮೆಟ್ರೋ ಸ್ಟೇಷನ್ವರೆಗೂ ಮೆಟ್ರೋ ರೈಲಿನಲ್ಲಿಯೇ ಸಂಚಾರವನ್ನು ಕೂಡ ಮಾಡಲಿರುವಂಥದ್ದು. ಈ ಒಂದು ಮೆಟ್ರೋ ಮಾರ್ಗದ ವಿಸ್ತೀರ್ಣ ಎಷ್ಟು ಅನ್ನೋಂಥದ್ದು ನೋಡಿದ್ರೆ 19.15 ಕಿಲೋಮೀಟರ್ ವಿಸ್ತೀರ್ಣ ಇರುವಂಥದ್ದು. 16 ಮೆಟ್ರೋ ಸ್ಟೇಷನ್ಗಳು ಕೂಡ ಇರುವಂಥದ್ದು. ಪ್ರಪ್ರಥಮ ಬಾರಿಗೆ ಇದೇ ಮೊದಲ ಬಾರಿಗೆ ಡಬಲ್ ಡೆಕ್ಕರ್ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಈ ಒಂದು ಯೆಲ್ಲೋ ಲೈನ್ ಮೆಟ್ರೋ ಸಂಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮೋದಿಯವರ ಜೊತೆಯಲ್ಲಿ 117 ಜನ ಗಣ್ಯರು ಕೂಡ ಸಂಚಾರವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ಗಳನ್ನು ಕೂಡ SPG ಸೇರಿದಂತೆ ರಾಜ್ಯದ ಪೊಲೀಸರು ಕೂಡ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಭದ್ರತೆಯನ್ನು ಕೂಡ ನೀಡಲಾಗಿರುವಂಥದ್ದು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಎಸ್ಕ್ಯುಲೇಟರ್ ಏನಿದೆ ಇಲ್ಲಿ ಆರಂಭದಲ್ಲಿ ಬರ್ತಾರೆ. ಆರಂಭದಲ್ಲಿ ಬಂದ ನಂತರ ಆ ಎಸ್ಕ್ಯುಲೇಟರ್ನ ಮೂಲಕವಾಗಿ ಮೇಲ್ಭಾಗಕ್ಕೆ ಹೋಗ್ತಾರೆ. ಅಂದರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನ ಮೇಲ್ಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದು 5 ನಿಮಿಷಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಆಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. 5 ನಿಮಿಷಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ಇಲ್ಲಿಂದ 6 ಮೆಟ್ರೋ ಸ್ಟೇಷನ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿಂದ ಒಂದು ಗಂಟೆಗಳ ಒಳಗೆ ಮೆಟ್ರೋ ಸ್ಟೇಷನ್ಗೆ ಅಂದರೆ ಇನ್ಫೋಸಿಸ್ ಫೌಂಡೇಶನ್ ಮೆಟ್ರೋ ಸ್ಟೇಷನ್ಗೆ ಒಂದು ಪ್ರಯಾಣವನ್ನು ಕೂಡ ಮಾಡ್ತಾರೆ. DCM, CM, ರಾಜ್ಯಪಾಲರು ಸೇರಿದಂತೆ ಒಟ್ಟು 117 ಜನ ಗಣ್ಯರು ಈ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಈ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ಸಂಪೂರ್ಣವಾದಂಥ ಒಂದು ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಈ ಒಂದು ಮೆಟ್ರೋ ಕಾಮಗಾರಿಗೆ ಬರೋಬ್ಬರಿ 5,000 ಕೋಟಿಯನ್ನು ಈಗಾಗಲೇ ವೆಚ್ಚ ಮಾಡಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.